ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ. ASP ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ KSP ಕಡೆಯಿಂದ ಆಗಿರುವಂಥ ನೋಟಿಫಿಕೇಷನ್ ಸಿವಿಲ್ ನೆಕ್ಸ್ಟ್ ಬಂದರೆ DAR ಇವೆಲ್ಲ ನಿಮಗೆ ಎಕ್ಸಾಮ್ ಡೇಟ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಡೇಟ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಅವೆಲ್ಲ ಅಪ್ಲಿಕೇಶನ್ ಡೇಟ್ನು ಕೂಡ ಮುಗಿಯೋಕೆ ಬಂತು. ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ. ಬಟ್ ಒಂದು ಕಡೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರ್ತೀರಿ, ಬಟ್ ಇನ್ನೊಂದು ಕಡೆ ಏನಾಗಿರ್ತದೆ ಅಂತಂದರೆ ಓದೋಕ್ಕೆ ಮನಸ್ಸು ಬರೋಲ್ಲ. ಯಾಕೆ ಬರೋಲ್ಲ? ನೀವು ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಗೆ ಆಗ್ತಿಲ್ಲ. ಯಾಕೆ? ಸರ್ವರ್ ಬಿಸಿ ಪ್ಲಸ್ ಅದಲ್ಲದೆ ಮತ್ತು ನಿಮಗೆ ಟೆಕ್ನಿಕಲ್ ಇಶ್ಯೂ ಕೂಡ ಆಗ್ತದೆ. ಹಿಂಗಾದರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಮತ್ತು ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರ ಅಂತಂದರೆ, ಸೊ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತಂದರೆ ಎಸ್, ಆಬ್ವಿಯಸ್ಲಿ ಡೇಟ್ ಎಕ್ಸ್ಟೆಂಡ್ ಆಗ್ತದೆ. ಮತ್ತು ಎಡಿಟ್ ಆಪ್ಷನ್ ಕೊಡ್ತಾರೆ. ಎಸ್, ಆಬ್ವಿಯಸ್ಲಿ ಎಡಿಟ್ ಆಪ್ಷನ್ ಕೊಡ್ತಾರೆ. ಎಷ್ಟು ದಿನ ಅಂತಂದರೆ, ಸೊ ನಿಮಗೆ ಈ ಅಪ್ಲಿಕೇಶನ್ ಡೇಟ್ ಮುಗಿದ ತಕ್ಷಣ ನಿಮಗೆ ಇನ್ನೊಂದು ಡೇಟ್ ಕೊಡ್ತಾರೆ, ಅಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನಿಮ್ಮ ಡೌಟ್ ಏನೇನಿದೆ ಅಂತೇಳಿ ಎಲ್ಲವನ್ನು ಕೇಳ್ತಾ ಹೋಗಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ತಿಳ್ಕೊಂಡು ಏನೇ ಡೌಟ್ ಇದ್ದರೂ ವಿಡಿಯೋನ ಮಾಡ್ತಾ ಬರ್ತೀನಿ. ಇವಾಗ ಒಂದು ಡೌಟ್ ಏನಂತಂದರೆ, ನಮ್ಮದು ID ನಂಬರ್ ತೊಗೊಳ್ತಿಲ್ಲ. ಎಸ್, ID ನಂಬರ್ ಮಿಸ್ ಮ್ಯಾಚ್. ಆಮೇಲೆ ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್. ಆಮೇಲೆ ಏನಾಗ್ತಿದೆ ಅಂತಂದರೆ, ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ, ಬಟ್ ಅದು ಸರ್ಟಿಫಿಕೇಟ್ ಕೇಳ್ತದೆ. ಈ ಸದ್ಯಕ್ಕೆ ಏನು ಕೇಳಲ್ಲ ಸರ್ಟಿಫಿಕೇಟ್. ಅಲ್ಲಿ ಎಸ್ ಆರ್ ನೋ ಅಂತ ಇರ್ತದಲ್ಲ, ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ನೀವು ಕಡ್ಡಾಯ ಕನ್ನಡ ಪಾಸ್ ಆಗಿದ್ದೀರಾ ಅಂತ ಕೇಳ್ತದೆ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಓಕೆ, ಮುಂದೆ ಸರ್ಟಿಫಿಕೇಟ್ ಕೇಳ್ತಾರೆ, ನೆನಪಿರಲಿ. ಆಮೇಲೆ ನಿಮ್ಮ ಏನಾದರೂ 10th ನೀವು ಅಥವಾ ಸೆಕೆಂಡ್ PUCಯಲ್ಲಿ ನೀವೇನಾದ್ರು ಕನ್ನಡವನ್ನು ಪಾಸ್ ಆಗಿದ್ರಿ ಅಂತಂದರೆ ಅದಕ್ಕೆ ಎಸ್ ಅನ್ನು ಕೊಡ್ಬೋದು. ನೆಕ್ಸ್ಟ್ ಮತ್ತೇನು ಡೌಟು ಅಂತಂದರೆ, ಸೊ ಇದು ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ? ಎಸ್, ಆಬ್ವಿಯಸ್ಲಿ ಎಕ್ಸ್ಟೆಂಡ್ ಆಗೇ ಆಗ್ತದೆ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ಸೊ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿ, ಸ್ಟಡಿಯನ್ನು ಹಾರ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ಟೈಮ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಪ್ರತಿ ಸತಿ ಹೋಗೋದು ಅಪ್ಲಿಕೇಶನ್ ಹಾಕೋದು, ಸೈಬರ್ ಸೆಂಟ್ರಿಗೆ ಅಪ್ಲಿಕೇಶನ್ ಹಾಕೋದು, ಹಿಂಗೆ ಮಾಡ್ತಾ ಕೂತ್ರೆ ನೀವು ಅಪ್ಲಿಕೇಶನ್ ಹಾಕೋದ್ರಲ್ಲೇ 1 ತಿಂಗಳು ಹೋಗುತ್ತೆ. ಆಮೇಲೆ DAR ಹಾಕೋದ್ರಲ್ಲೇ 1 ತಿಂಗಳು ಹೋಗುತ್ತೆ. ಅಲ್ಲಿ ಸಿವಿಲ್ ಟೈಮ್ ಹೋಗುತ್ತೆ ಅಲ್ಲಿಗೆ. ಸೊ ನೀವು ಹಿಂಗೆ ಮಾಡಿದ್ರೆ ಟೈಮ್ ವೇಸ್ಟ್ ಆಗ್ತದೆ. ಹಂಗಾಗಿ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿ. ಓಕೆ, ಮೊಬೈಲಲ್ಲಿ ಯಾವಾಗ ಸರ್ವರ್ ಬರ್ತದೆ ಯಾವಾಗೆಲ್ಲ ನಿಮ್ಗೆ ಗೊತ್ತೇ ಆಗ್ತದೆ. ಓಕೆ, ಮತ್ತು ಇನ್ನೊಂದು ಏನು ಕೇಳ್ತಾಯಿದ್ರಿ ಅಂದರೆ, ನಮ್ಮದು ಅಪ್ಲಿಕೇಶನ್ ಐ ಡಿ ಸಿಗ್ತಿಲ್ಲ ಅಂತಂದ್ರೆ, ಸೊ ತಲೆ ಕೆಡಿಸ್ಕೊಬಿಡ್ರಿ. KAದವರು ಅಪ್ಡೇಟ್ ಮಾಡಿದ್ದಾರೆ. ಸ್ಟೆಪ್ 6 ಅಂತ ಇದೆ ನೋಡಿ. ಸೊ ಸ್ಟೆಪ್ 6ಅಲ್ಲಿ ನಿಮಗೆ SLC ನೋಂದಣಿ ಸಂಖ್ಯೆಯನ್ನು ಹಾಕಿ, ಅದಾದ ನಂತರ ಡೇಟ್ ಆಫ್ ಬರ್ತನ್ನು ಹಾಕಿದರೆ ನಿಮ್ಮದು ಅಪ್ಲಿಕೇಶನ್ ID ಏನಿದೆಯಲ್ಲ ಅದು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೇ ಬಂದುಬಿಡ್ತದೆ. ನಿಮ್ಮ ID ಬಂದುಬಿಡ್ತದೆ. ಅದನ್ನ ಹಾಕಿಬಿಟ್ಟು ನೀವು ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡ್ಕೋಬೋದು. ಸೊ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್, ನೆಕ್ಸ್ಟ್ ಅಪ್ಲೋಡ್ ಮಾಡಿ ಸಿಗ್ನೇಚರ, ನೆಕ್ಸ್ಟ್ ಪೇಮೆಂಟ್ ಮಾಡಿ, ಆಮೇಲೆ ಚೆಕ್ ಪೇಮೆಂಟ್ ಸ್ಟೇಟಸ್ ಮಾಡಿ, ಆಮೇಲೆ ಪ್ರಿಂಟ್ ತಕ್ಕೊಂಡು ಸೈಬರ್ ಸೆಂಟ್ರಲ್ಲಿ ಹೋಗಿ ತೊಗೊಂಬಂದ್ಬಿಡಿ. ಇಷ್ಟಾದರೆ ನಿಮ್ಮದು ಸಕ್ಸಸ್ಫುಲ್ಲಿ ಕಂಪ್ಲೀಟ್. ಓಕೆ, ಮತ್ತೇನಾದ್ರು ನಿಮ್ಮ ಡೌಟ್ ಇತ್ತಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸು ತಿಳಿಸಿ. ಮತ್ತು ಇನ್ನೊಂದು ಕೇಳ್ತಿದ್ರಿ, ಸರ್ವರ್ ಸಮಸ್ಯೆ ಇದೆಲ್ಲ ಓಪ್ಸ್ ಅಂತ ತೋರಿಸ್ತಿದೆ. ಸಮಥಿಂಗ್ ವೆಂಟ್ ರಾಂಗ್ ಅಂತ ತೋರಿಸಿದೆ ಅಂತ ತುಂಬ ದಿನ ಹೇಳ್ತಿದ್ರಿ. ಸೊ ಎಸ್, ಹಂಗೆ ತೋರಿಸಿದೆ. ಯಾಕಂದರೆ ಇದನ್ನು ಟೆಕ್ನಿಕಲ್ ಸಮಸ್ಯೆ, ಸರ್ವರ್ ಬ್ಯುಸಿ ಇರ್ತದೆ. ಹಾಗಾಗಿ ನಾನು ನಿಮಗೆ ಸಜೆಷನ್ ಮಾಡೋದು, ನಾನು ನಿಮ್ಗೆ ಸೊಲ್ಯೂಷನ್ ಕೊಡೋದು ಏನಪ್ಪ ಅಂತಂದರೆ, ಮಾರ್ನಿಂಗ್ 4ರಿಂದ 6 ಒಳಗಡೆ ನೀವು ಟ್ರೈ ಮಾಡಬೇಕು. ಮಾರ್ನಿಂಗ್ ಟೈಮ್ 4ರಿಂದ 6ವರೆಗೆ ಏನು ಟ್ರೈ ಮಾಡ್ತಿರಲ್ಲ, 100% ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆಲ್ರೆಡಿ ಇದು ಸಂಬಂಧಪಟ್ಟಂಥ ಒಂದು ವಿಡಿಯೋನೂ ಮಾಡಿದ್ದೀನಿ. ಹೆಂಗೆ ಅಪ್ಲಿಕೇಶನ್ ಆಗೋದು ನಾನು ಲೈವ್ ಆಗಿ ತೋರಿಸಿದ್ದೀನಿ ನಿಮಗೆ. 4ರಿಂದ 6 ಒಳಗಡೆ ಯಾವ ರೀತಿ ತೊಗೊಳ್ತದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ವಿಡಿಯೋ ಸ್ವಲ್ಪ ಅಂದ್ರೆ ಹೆಲ್ಪ್ ಆಗಿತ್ತು ಅಂದರೆ ಮಾಡಬೇಕಾಗಿದೆ ಅಷ್ಟೇ, ಒಂದು ಲೈಕ್ ಕೊಡಬೇಕು. ಮತ್ತು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು. ಥ್ಯಾಂಕ್ ಯು.